ದೇವರಿಗೆ ಪ್ರತಿನಿತ್ಯ ಪೂಜೆಯನ್ನು ಮಾಡುವುದರ ಜೊತೆಗೆ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಅನೇಕರಿಗೆ ನಾವು ದೇವರನ್ನೇಕೆ ಪ್ರಾರ್ಥಿಸುತ್ತೇವೆ ಎಂಬುದು ತಿಳಿದಿಲ್ಲ. ದೇವರು ಕೂಡ ನಮ್ಮಿಂದ ಪ್ರಾರ್ಥನೆಯನ್ನೇಕೆ ನಿರೀಕ್ಷಿಸುತ್ತಾನೆ ಎಂಬುದು ಕೂಡ ತಿಳಿದಿಲ್ಲ. ಹಾಗಾದರೆ ದೇವರನ್ನೇಕೆ ನಾವು ಪ್ರಾರ್ಥಿಸಬೇಕು ಎಂಬುದರ ಕುರಿತು ಮಾಹಿತಿಯನ್ನು ಇಂದು ತಿಳಿಯೋಣ. ಪ್ರತಿನಿತ್ಯವೂ ನಾವು ದೇವರನ್ನು ಪ್ರಾರ್ಥಿಸುತ್ತೇವೆ. ಇದು ನಾವು ದೇವರೊಂದಿಗೆ ಸಂವಹನ ನಡೆಸುವಂತಹ ಒಂದು ಕ್ರಿಯೆ. ಅದರಲ್ಲೂ ನಮಗೆ ಯಾವುದೋ ಒಂದು ಸಮಸ್ಯೆ ಎದುರಾದಾಗ ದೇವರು ಅದನ್ನು ಪರಿಹರಿಸುತ್ತಾನೆ ಎನ್ನುವ ಭಾವನೆಯಿಂದ ಆ ಸಮಯದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ. ದೇವರು ನಮ್ಮಿಂದ ಪ್ರಾರ್ಥನೆಯನ್ನು ನಿರೀಕ್ಷಿಸುವುದಕ್ಕೆ ಅನೇಕ ನಿರ್ದಿಷ್ಟ ಕಾರಣಗಳಿವೆ ಮತ್ತು ಪ್ರಾರ್ಥನೆಯನ್ನು ಮಾಡುವುದರಿಂದ ಹಲವಾರು ಪ್ರಯೋಜನಗಳಿವೆ. ನಾವು ದೇವರ ಬಳಿ ನಮ್ಮ ಅಗತ್ಯತೆಗಳನ್ನು ಪೂರೈಸು ಎಂದು ಕೇಳುವುದಕ್ಕೂ ಮುನ್ನವೇ ಅವನು ನಮ್ಮೆಲ್ಲ ಅಗತ್ಯತೆಗಳನ್ನು ತಿಳಿದುಕೊಂಡಿರುತ್ತಾನೆ. ಆದರೆ ನಮ್ಮ ಜೀವನದಲ್ಲಿ ಆತನ ಹಸ್ತಕ್ಷೇಪವನ್ನು ಆಹ್ವಾನಿಸಲು ನಾವು ಅವನನ್ನು ಪ್ರಾರ್ಥಿಸಬೇಕು. ನಾವು ಕೇಳುವ ಹೆಚ್ಚಿನವು ನಮ್ಮ ದೈಹಿಕ ಅಗತ್ಯಗಳಿಗೆ ಸಂಬಂಧಿಸಿರಬಹುದು. ನಿರುದ್ಯೋಗ, ಪ್ರಯಾಣ, ರಕ್ಷಣೆ, ರೋಗದಿಂದ ಗುಣಮುಖರಾಗಲು, ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥಿಸಬಹುದು. ಕೇವಲ ಈ ಕಾರಣಕ್ಕಾಗಿ ಮಾತ್ರ ನಾವು ದೇವರನ್ನು ಪ್ರಾರ್ಥಿಸದೆ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಿಸಿದ ವಿಚಾರಗಳಿಗಾಗಿಯೂ ಪ್ರಾರ್ಥಿಸಬೇಕಾಗಿದೆ. ನಾವು ದೇವರಿಗೆ ಪ್ರಾರ್ಥನೆಯನ್ನು ಮಾಡುವುದು ಅವನನ್ನು ಎಷ್ಟು ನಂಬಿದ್ದೇವೆ ಎಂಬುದನ್ನು ಸೂಚಿಸುತ್ತದೆ. ನಮಗೆ ಆತನು ಎಷ್ಟು ಬೇಕು, ಆತನೇ ನಮ್ಮನ್ನು ಪೋಷಿಸಬೇಕು ಮತ್ತು ಆತನಿಲ್ಲದೆ ನಾವು ಏನನ್ನು ಮಾಡಲು ಸಾಧ್ಯವಿಲ್ಲ ಎಂದು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕೆಂದು ದೇವರು ಬಯಸುತ್ತಾನೆ. ನಾವು ಪ್ರಾರ್ಥನೆಯ ಮೂಲಕ ದೇವರ ಸಹಾಯ ಮತ್ತು ವಿಮೋಚನೆಯನ್ನು ಹುಡುಕಿದಾಗ ನಾವು ನಮ್ಮನ್ನು ಅವನ ಮುಂದೆ ತಗ್ಗಿಸಿಕೊಳ್ಳುತ್ತೇವೆ ಮತ್ತು ನಮ್ಮ ನಿಯಂತ್ರಣದಲ್ಲಿಲ್ಲದ ಎಲ್ಲ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸಲು ನಮ್ಮ ಬಳಿ ಸಾಮರ್ಥ್ಯವಿಲ್ಲ. ನಿನ್ನ ಸಹಾಯ ಬೇಕು ಎಂಬುದನ್ನು ತೋರಿಸುತ್ತೇವೆ. ನಾವು ಆತನ ಮೇಲೆ ಎಷ್ಟು ಅವಲಂಬಿತರಾಗಿದ್ದೇವೆ ಎಂಬುದು ನಾವು ನೆನಪಿಸಿಕೊಳ್ಳುತ್ತೇವೆ ಮತ್ತು ನಿಜವಾಗಿಯೂ ದೇವರ ಮೇಲೆ ಅವಲಂಬಿತವಾಗಿರುವುದು ಒಳ್ಳೆಯದು. ನಾವು ದೇವರ ಮೇಲೆ ಸಂಪೂರ್ಣ ನಂಬಿಕೆಯನ್ನಿಟ್ಟು ಪೂಜೆಯನ್ನು ಮಾಡಿದಾಗ ಅಥವಾ ನಂಬಿಕೆಯಿಂದ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ದೇವರ ಕೃಪೆಗೆ ಹತ್ತಿರವಾಗುತ್ತೇವೆ. ಅತಿಯಾದ ಪೂಜೆ ಪುನಸ್ಕಾರಗಳಿಗಿಂತಲೂ ದೇವರ ಮೇಲಿನ ನಂಬಿಕೆ ತುಂಬಾನೇ ಮುಖ್ಯವಾಗಿರುತ್ತದೆ.